ಸಾರಿ, ಬೇಡ ಸರ್. ಸರ್, ನಾವೊಂದ್ಸರಿ ಆಫೀಸಿಗೆ ಹೋಗಿ ಹುಡ್ಕೋಣ. ಏನಾದ್ರೂ ಕ್ಲೂ ಸಿಗ್ಬೋದಲ್ವಾ? ನಾನು ಬರ್ತೇನೆ. ಬೇಡ ವರ್ಷ, ಬೇಡ. ಸ್ವಲ್ಪ ನನ್ನ ಮಾತು ಕೇಳು. ಒಂದ್ ನಿಮಿಷ ಸರ್. ದಾಸ್, ಸ್ವಲ್ಪ ಬೇಗ ಆಫೀಸ್ ಹತ್ರ ಬಾ. ಕೀ ತಗೊಂಡು ಕ್ವಿಕ್. ಓಕೆ, ಬನ್ನಿ ಸರ್, ಹೋಗೋಣ. ಆಯ್ತು, ನಡೀರಿ. ಅಪ್ಪ, ಚಿಕ್ಕಪ್ಪ. ಸುಶಾಂತ್, ಏನಾಯ್ತು ಮಂತ್ರ? ಸಾಧನಾಥ್ಗೆ ಇನ್ನೂ ಬಂದಿಲ್ಲ ಅಂತ ಫೋನ್ ಮಾಡಿದ್ರಿ? ಹೌದು, ಇಷ್ಟೊತ್ತಾದ್ರೂ ಅಕ್ಕ ಆಫೀಸಿಂದ ಬಂದಿಲ್ಲ. ಫೋನ್ ಮಾಡಿದ್ರೆ ನಾಟ್ ರೀಚಬಲ್ ಬರ್ತಿದೆ. ಎಲ್ಲಿ ಹೋದ್ರು, ಏನ್ ಮಾಡ್ತಿದಾರೋ ಒಂದು ಗೊತ್ತಾಗ್ತಿಲ್ಲ. ಚಿಕ್ಕಪ್ಪ, ಚಿಕ್ಕಪ್ಪ ಬನ್ನಿ, ನಾನು ಬರ್ತೇನೆ. ಅಮ್ಮನೂ ಗುಡ್ಕೊಂಡ್ ಬರೋಣ. ವರ್ಷಾ, ಸ್ವಲ್ಪ ಸಮಾಧಾನ ಮಾಡ್ಕೋ. ಹುಡುಕಿ ಯಾರು ಎಲ್ಲಿ ಹುಡುಕಿದ್ರು ಅವಳು ಸಿಗೋದಿಲ್ಲ. ಯಾಕಂದ್ರೆ ಅವಳು ಎಲ್ಲಿದ್ದಾಳೆ ಅಂತ ಅವಳಿಗೆ ಗೊತ್ತಿಲ್ಲ. ಮೋಸ್ಟ್ಲಿ ಇಷ್ಟೊತ್ತಿಗೆ ಭಗವಂತ ಅಂತ ದೇವ್ರ ಪಾದ ಸೇರಿರ್ತಾಳೆ. ಅಮ್ಮನ್ ಫ್ರೆಂಡ್ಸ್ಗೆಲ್ಲ ಫೋನ್ ಮಾಡ್ದ? ಹ್ಞೂ ಚಿಕ್ಕಪ್ಪ, ಮಾಡ್ದೆ. ಯಾರಿಗೂ ಅಮ್ಮ ಫೋನ್ ಮಾಡಿಲ್ವಂತೆ, ಯಾರ ಮನೆಗೂ ಹೋಗಿಲ್ವಂತೆ. ಸಿದ್ದು ಎಲ್ರಿಗೂ ಫೋನ್ ಮಾಡಿ ಕೇಳ್ದ ಕಣಪ್ಪ. ಎಲ್ರದ್ದು ಒಂದೇ ಉತ್ತರ, ಗೊತ್ತಿಲ್ಲ 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 ಅಂತ. ಫೋನ್ ಮಾಡಿದ್ರೆ ನಾಟ್ ರೀಚಬಲ್ ಅಂತ ಬರ್ತಿದೆ. ಎಲ್ಲಿ ಹೋದ್ರು ಏನು ಅಂತಾನೆ ಗೊತ್ತಾಗ್ತಾ ಇಲ್ಲ. ನನ್ಗಂತೂ ಫುಲ್ ಟೆನ್ಷನ್ ಆಗ್ಬಿಟ್ಟಿದೆ. ಭಯ ಪಡೋವಂಥದ್ದು ಏನೂ ಆಗಿಲ್ಲ ಮಂತ್ರ. ನೀವೆಲ್ಲರೂ ಯಾಕೆ ಇಷ್ಟೊಂದು ಹೆದರ್ಕೊಳ್ತಿದ್ದೀರಾ ಅಂತ ನಂಗೆ ಅರ್ಥ ಆಗ್ತಿಲ್ಲ. ಅತ್ತಿಗೆ ಏನ್ ಚಿಕ್ಕ ಮಗುನ? ಈ ಊರೇನ್ ಅತ್ತಿಗೆ ಹೊಸ್ದ? ಎಲ್ಲೋ ಹೋಗಿರ್ತಾರೆ, ಬರ್ತಾರೆ ಬಿಡಿ.